ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರಿಯಾ. ಇವತ್ತು ಸಂಡೇ ನಾವು ಬೇಲೂರಿಗೆ ಹೋಗೋದಿತ್ತು. ಬಟ್ ಎಮರ್ಜೆನ್ಸಿ ಒಬ್ಬರು ಬ್ಲೌಸ್ನ ಹೊಲ್ಕೊಡಿ ಅಂತ ಅಂದರು. ಹಾಗಾಗಿ ಬೆಳಿಗ್ಗೆ ಬೇಗನೆ ಎದ್ದು ಬ್ಲೌಸ್ ಹೊಲಿತಾ ಇದ್ದೀನಿ. ಅಷ್ಟೊತ್ತಲ್ಲಿ ನಮ್ಮಮ್ಮ ಹೋಗಿ ಹಾಲೆಲ್ಲ ಕರ್ಕೊಂಬಂದರು. ನಾನು ಸ್ನಾನ ಮಾಡಿ ರೆಡಿಯಾಗಿ ಹೊರಟ್ವಿ ಬೇಲೂರಿಗೆ. ಸೊ ಇದು ನಮ್ಮ ಪಿರಿಯಾಪಟ್ಟಣ. ನಾವು ಹೋಗಿದ್ದು KSRTC ಬಸ್ಸಲ್ಲಿ. ಪಿರಿಯಾಪಟ್ಟಣದಿಂದ ಬೇಲೂರಿಗೆ ಒಂದು ಡೈರೆಕ್ಟ್ ಬಸ್ ಇದೆ, ಎಕ್ಸ್ಪ್ರೆಸ್ಸು. ಸುಮಾರು 7:15 ಅಷ್ಟೊತ್ತಲ್ಲಿ ಬಿಡುತ್ತೆ ಬೆಳಗಿನ ಜಾವ. ನಾವು ಆ ಬಸ್ ಕ್ಯಾಚ್ ಮಾಡೋಣ ಅಂತ ಅಂದ್ಕೊಂಡಿದ್ದು, ಬಟ್ ಅದು ಸಿಗಲಿಲ್ಲ ನಮಗೆ. ನಾವು ಹೋಗೋ ಅಷ್ಟೊತ್ತಲ್ಲಿ ಟೈಮಾಗಿ ಹೋಗ್ಬಿಟ್ಟಿತ್ತು, ಆ ಬಸ್ ಹೊರಟೋಗ್ಬಿಟ್ಟಿತ್ತು. ಸೊ ಹಂಗೋ ಹಿಂಗೋ ಶಟಲ್ ಬಸ್ ಹತ್ಕೊಂಡು ಬೆಟ್ಟದಪುರ ತಲುಪಿದ್ವಿ. ಬಟ್ ಬೆಟ್ಟದಪುರದಲ್ಲಿ ಒಂದು ಬಸ್ ಇಲ್ಲ. ಸುಮಾರು ನಾವು ಅಲ್ಲಿ 1.5 ಗಂಟೆಗಳ ಕಾಲ ಕಾಯೋದು ಕೂತಿದ್ವಿ. ನಮ್ಮ ಜೊತೆನೇ ಆ ಮಗು ಫ್ಯಾಮಿಲಿನೂ ಬಂದಿದ್ದು. ಆ ಮಗು ಬೇಲೂರು ತಲುಪೋ ಅಷ್ಟೊತ್ತಲ್ಲಿ ನುಗ್ಗೆಕಾಯಿ ಆಗೋಗ್ಬಿಟ್ಟಿತ್ತು. ಪಾಪ ನಮಗೆ ಆಗ್ತಿರ್ಲಿಲ್ಲ, ಇನ್ನು ಆ ಮಗು ಹೆಂಗಿತ್ತು ಅಂತ ನಂಗೆ ಗೊತ್ತಿಲ್ಲ. ಸೊ ಫೈನಲಿ ನಾವು ಬೇಲೂರು ತಲುಪಿದ್ವಿ. ನಾವು ಬೇಲೂರು ಹೋಗೋ ದಾರಿಯಲ್ಲೇ ಸುಮಾರು ದೇವಸ್ಥಾನಗಳು ಕಂಡುಬರುತ್ತೆ. ಕೋಟೆ ಗಣಪತಿ ದೇವಸ್ಥಾನ ಅಥವಾ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನ, ಸುಮಾರು ದೇವಸ್ಥಾನ ಇದೆ. 4-5 ದೇವಸ್ಥಾನಗಳಿವೆ. ಬೇಲೂರು ಚೆನ್ನಕೇಶ್ವರ ಸ್ವಾಮಿ ಟೆಂಪಲಲ್ಲಿ ಇದು ಎಂಟ್ರೆನ್ಸಲ್ಲೇ ಸಿಗುತ್ತೆ. ಸುಮಾರು ಆಮೆಗಳಿವೆ. ಈ ದೇವಸ್ಥಾನ ನಿರ್ಮಾಣ ಮಾಡೋದಕ್ಕೆ ಯಾವುದೇ ಸಿಮೆಂಟ್ ಆಗಲಿ ಅಥವಾ ಮಣ್ಣಾಗಲಿ ಏನೇನೋ ಬಳಕೆ ಮಾಡಿಲ್ಲ. ಕಲ್ಲಿಂದ ಕೆತ್ತನೆ ಮಾಡಿ ಓವಲ್ ಮಾಡಿರೋದು. ಆ ಕಲ್ಲಲ್ಲಿ ಒಂದೊಂದು ಸಣ್ಣ ಡಿಸೈನ್ ಇದೆಯಲ್ಲ, ಅದನ್ನು ನೋಡಿದ್ರೆ ನಮಗೆ ವಾವ್ ಅನಿಸುತ್ತೆ. ನಾವು ನಾರ್ಮಲ್ ಬರವಣಿಗೆಯಲ್ಲಿ ಡಿಸೈನ್ ಮಾಡಬೇಕಾದ್ರೇ ಎಷ್ಟೊಂದು ತಪ್ಪುಗಳಾಗುತ್ತೆ, ಚೆನ್ನಾಗಿ ಬರಲ್ಲ. ಬಟ್ ಅವ್ರು ಕಲ್ಲಲ್ಲಿ ಕೆತ್ತನೆ ಮಾಡಿರೋದು ಎಷ್ಟು ಕ್ಲಿಯರಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಹಿಂದಿಯಲ್ಲಿ ಅರೇಬಿಕ್ ಡಿಸೈನ್ಸ್ ಅಂತ ಬರುತ್ತೆ. ಸೊ ಆ ರೀತಿಯಾದಂಥ ಡಿಸೈನ್ಸ್ನ ನಾವಿಲ್ಲಿ ಸುಮಾರು ಕಂಡು ಬರ್ಬೋದು. ಬೇಲೂರು ಚೆನ್ನಕೇಶವ ಸ್ವಾಮಿ ಟೆಂಪಲ್ ಬಗ್ಗೆ ಫುಲ್ ಇನ್ಫಾರ್ಮೇಷನ್ಸ್ ಕಲೆಕ್ಟ್ ಮಾಡಿ ವಿಡಿಯೋ ಮಾಡಿದ್ದೀನಿ. ಬಟ್ ಅದಿನ್ನೊಂದು ಸ್ವಲ್ಪ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದನ್ನು ಶಾರ್ಟಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಹಲವಾರು ಫ್ರ್ಯಾಕ್ಚರ್ಡ್ ಆಗಿರೋವಂಥ ಪ್ರತಿಮೆಗಳು ಇವೆ. ಸೊ ಅದಕ್ಕೆಲ್ಲ ಏನು ಮಾಡ್ತಾರೆ ಅನ್ನೋದನ್ನ ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಫುಲ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದೀನಿ ಅನ್ನೆಲ್ಲ ಆ ವಿಡಿಯೋದಲ್ಲಿ ಹೇಳ್ತೀನಿ. ಈ ಬೇಲೂರು ಚೆನ್ನಕೇಶ್ವರ ಟೆಂಪಲ್ ಮಾನ್ಯುಮೆಂಟು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ಹಲವಾರು ದೇಶ ವಿದೇಶಗಳಿಂದ ಬಂದು ಇಲ್ಲಿ ಜಾಗದ ಬಗ್ಗೆ ಇನ್ಫಾರ್ಮೇಷನ್ನ ತಿಳ್ಕೊತಾರೆ. ತುಂಬ ಅಮೇಝಿಂಗ್ ಆಗಿ ಫೀಲ್ ಆಗಿ ಹೋಗ್ತಾರೆ. ಇಲ್ಲಿ ನಿಮಗೆ ಗೈಡ್ಗಳು ಸಿಗ್ತಾರೆ. ಈಚ್ ಆ್ಯಂಡ್ ಎವ್ರಿ ಪಾರ್ಟ್ನ ತುಂಬ ಡೀಟೇಲ್ಡಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಇಲ್ಲಿ ಒಟ್ಟಾರೆ 3 ದೇವಸ್ಥಾನ ಇದೆ. ಒಂದು ಬೇಲೂರು ಚೆನ್ನಕೇಶ್ವರ ಸ್ವಾಮಿ, ಅದು ಇನ್ನೊಂದು ಸೌಮ್ಯನಾಯಕಿ, ರಂಗನಾಯಕಿ. ಇನ್ನು 2 ಗೋಪುರಗಳಿವೆ. ಬಟ್ ಅಲ್ಲಿ ಏನು ಯಾವುದೂ ದೇವರಿಲ್ಲ, ಹಾಗೇ ಇದೆ, ಪಾಳಿದೆ. ಹಾಗೆ ಸುತ್ತಮುತ್ತ ನೋಡ್ಬೇಕಾದ್ರೆ ಅರೇಂಜ್ ಆಗದೇ ಇರುವಂಥ ಪಿಲ್ಲರ್ಸ್ಗಳು ಸುಮಾರಿದೆ ಹಿಂಭಾಗದಲ್ಲಿ. ಮುಂದಿನ ವಿಡಿಯೋದಲ್ಲಿ ಬೇಲೂರು ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತೀರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹೊಸ್ದಾಗಿ ಯಾರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ದೇ ಹಾಗೆ ನೋಡ್ತಿರೋರು ಸಮೇತ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನಷ್ಟು ಸಾಕಷ್ಟು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ವಿಡಿಯೋಸ್ನ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಕೀಪ್ ಸಪೋರ್ಟಿಂಗ್ ಮೀ. Bye bye, take care.